ನಮಸ್ಕಾರ ಕರ್ನಾಟಕ. ಸಾಕಷ್ಟು ವಿಷಯಗಳ ಬಗ್ಗೆ ಸಮಯ ಸಿಕ್ಕಾಗ ನಮ್ಮ ಟೀಮ್ ಎಕ್ಸ್ಪೋಸ್ ಮಾಡಿದಂಥ ವಿಚಾರಗಳನ್ನು ನಮ್ಮ ಜೊತೆ ಹಂಚ್ಕೊಳ್ತೇವೆ. ಇದರಿಂದ ನಮಗೇನು ಲಾಭ ಇಲ್ಲ, ಬಟ್ ಸ್ಟಿಲ್ ಅಂಡರ್ ದ ಪಬ್ಲಿಕ್ ಇಂಟ್ರೆಸ್ಟ್ ಪ್ರತಿಯೊಂದು ವಿಚಾರವೂ ಕೂಡ ಅಷ್ಟೇ ಈಕ್ವಲ್ ಇಂಪಾರ್ಟೆನ್ಸ್ ಇರುವಂಥ ವಿಚಾರಗಳೇ ನಮ್ಮ ಜೊತೆ ಹಂಚ್ಕೊಳೋದು. ಯಾರೊಬ್ಬರು ಹಾಕಿದ ನಮ್ಮ BGS ಆದಿಚುಂಚನಗಿರಿ ಶಿಕ್ಷಣ ಟ್ರಸ್ಟಿನ ಮ್ಯಾನೇಜಿಂಗ್ ಡೈರೆಕ್ಟರ್ ಪ್ರಕಾಶನಾಥ್ ಸ್ವಾಮೀಜಿ ಬಗ್ಗೆ ಫೋಟೋ ಹಾಕಿದ್ದಕ್ಕೆ ಅವನು ಯಾವಾಗ ಹಾಕಿದ್ದ, ಕಾಕಕ್ಕ ಗೂಬಕ್ಕ ಕತೆಗಳನ್ನು ಹೇಳ್ಬೇಡ ಅಂತ. ಕಾಕಕ್ಕ ಗೂಬಕ್ಕ ಕತೆ ಹೇಳೋಕ್ಕೆ ನಾನು ಹರಿಕತೆ ಹೇಳೋನೂ ಅಲ್ಲ, ನೀವು ಯಾರು ಕಿವಿ ಮೇಲೆ ಹೂವು ಇಟ್ಕೊಂಡ್ರೂ ಅಲ್ಲ. ಕೆಲ್ಸಕ್ಕೆ ಬಾರ್ದವರೆಲ್ಲ ಬಂದಲ್ಲಿ ಒಂದು ಮೆಸೇಜ್ ಹಾಕಿ ಏನೋ ತಮ್ಮ ದೊಡ್ಡಸ್ತಿಕೆಯನ್ನು ತೋರಿಸ್ತಾರೆ. ನಾವು ಕೊಡುವಂಥ ಮಾಹಿತಿಗಳಿಗೆ ನಿಮಗೆ ಹಾಕಬೇಕು ಅಂದರೆ 10 ಜನ 100 ಜನ ಕೆಲಸ ಮಾಡಬೇಕಾಗತ್ತೆ, ಮಾಹಿತಿ ಸಂಗ್ರಹ ಮಾಡಬೇಕಾಗತ್ತೆ, ವೆರಿಫೈ ಮಾಡಬೇಕಾಗತ್ತೆ. ತದನಂತರ ನಿಮ್ಮ ಮುಂದೆ ಅದನ್ನು ವಿಡಿಯೋ ಮಾಡಿ ಹಾಕಿದಾಗ ಬರುವಂಥ ರಿಯಾಕ್ಷನ್ಸಲ್ಲಿ ಇಷ್ಟೇನಾ ಕಾಕಾಬ ಗೋಗಪ್ಪ ಕತೆ, ನಿನಗೆ ಬರಿಯಲ್ಲಿ ಒಂದು ಕಮೆಂಟ್ ಹಾಕಿ ಏನೋ ಅಂಡು ಬಿಸಿ ಮಾಡ್ಕೊಂಡು ಹೋಗೋರಿಗೆ ಹಂಗೆ ಅಂತಂದರೆ ಒಂದು ವಿಡಿಯೋನ ಮಾಡಾಕ್ಬೇಕಾದ್ರೆ ಎಷ್ಟು ಕಷ್ಟ ಇರುತ್ತೆ ಅಂತ ನಮಗೆಲ್ಲ ಗೊತ್ತಿದೆ. ಕಮಿಂಗ್ ಸ್ಟ್ರೇಟ್ ಟು ಪಾಯಿಂಟ್, ನಮ್ಮ ಪ್ರಥಮ್ ವಿಚಾರದಲ್ಲಿ ಪ್ರಥಮ್ ಜೊತೆ ನಡೆದಂಥ ಆ ಒಂದು ಡ್ರ್ಯಾಗರಿಕ ಅಂತ ಘಟನೆ ಏನಿದೆ, ಆತ ನನಗೆ ಫೋನ್ ಮಾಡಿ ಹೇಳ್ದ. ನಾನು 2 ದಿವಸ ವೆಯ್ಟ್ ಮಾಡಿದೆ, ತದನಂತರ ಅದನ್ನು ಆಗಿಬಿಟ್ಟೆ. ಈಗ ಏನಕ್ಕೆ ಪಬ್ಲಿಕ್ ಡೊಮೇನಲ್ಲಿ ಹಾಕಿದೆ ಅಂತಂದರೆ, ನಾಳೆ ದಿವಸ ಏನಾದರೂ ಅವನಿಗೇನಾದರೂ ಕೊಲೆಗಿಲ್ಲೇನೋ ಯಾರನ್ನ ಮಾಡಿದ್ರೆ ಅವ್ರ ಕಡೆಯವರು ಸೋ ಕಾಲ್ಡ್ ಯಾರ ಬಗ್ಗೆ ಮಾತಾಡಿದ್ದಾನೆ ಯಾರು ಮಾಡಿಬಿಟ್ರೆ, ನಾಳೆ ದಿವಸ ಪೊಲೀಸರು ನಿಮ್ಮ ಜವಾಬ್ದಾರಿ ಯಾಕೆ ಸರ್ ನಮ್ಮ ಹತ್ರ ಹೇಳಿಲ್ಲ ಅಂತಂದರೆ, ಸೊ ನನಗೆ ಆ ರೀತಿ ಜವಾಬ್ದಾರಿ ತಗೊಳ್ಳೋ ಅಭ್ಯಾಸ ಇಲ್ಲ. ಆಮೇಲೆ ಇಷ್ಟಕ್ಕೂ ಆ ವಿಚಾರ ನನ್ನ ಹತ್ರ ಪ್ರಥಮ ಹಂಚ್ಕೊಂಡಿಲ್ಲ ಅಂತ ನಾನು ಹೇಳ್ತಾ ಇರಲಿಲ್ಲ. ಏನೋ ಸಂತೋಷ್ ವಿಚಾರನ, ಗರ್ಲ್ ಫ್ರೆಂಡ್ ವಿಚಾರನ, ಮದುವೆ ವಿಚಾರನ, ಲವ್ ವಿಚಾರನ ನಾವು ಹೇಳ್ತಾ ಇರಲಿಲ್ಲ. ಬಟ್ ಇದು ಕೊಲೆ ಆಗುವಂಥ ವಿಚಾರ, ಹಾಗಾಗಿ ನಾನು ಅದನ್ನು ಹೇಳ್ಕೊಳ್ಳೇಬೇಕಾಯಿತು. ಪ್ರಥಮ ಹಾಕಿದ್ದ ನಾನು ಏನೋ ಜಗದೀಶ್ವರ ಹತ್ರ ಹೇಳಿದ್ದಕ್ಕೆ ಅದನ್ನು ಪಬ್ಲಿಕ್ ಮಾಡಿದಾರೆ ಅಂತ 2 ದಿವಸ ಆದರೂ ಕಂಪ್ಲೇಂಟ್ ಕೊಡ್ದಂಥ ವ್ಯಕ್ತಿ ತಾವು ಪ್ರಥಮ್. ಒಳ್ಳೆಯ ಹುಡುಗ ಪ್ರಥಮ್ ಅಂತ ಹಾಕ್ಕೊಂಡಿದ್ದೀರಾ. ನನ್ನ ಅಡ್ವೈಸು ಸಿಂಪಲ್ಲು, ಒಳ್ಳೆಯ ಹುಡುಗ ಪ್ರಥಮ್ ಅಂತ ತೆಗೆದುಬಿಟ್ಟು ಮೀಟ್ರಿಲ್ದಂಥ ಹುಡುಗ ಪ್ರಥಮ್ ಅಂತ ಹಾಕೊಳ್ಳಿ. ನೀವು ನಿಮ್ಮನ್ನ ಹೀರೋ ಅಂತ ಹೇಳ್ತೀರಾ, ಸಮಾಜಕ್ಕೊಂದು ಮೆಸೇಜ್ ಕೊಡ್ಬೇಕಂತೀರಾ. ಒಬ್ಬ ಹೀರೋ ಅದೂನು ಇಷ್ಟು ದೊಡ್ಡ ಕ್ರೈಮ್ ಆಗಿದೆ, ಆಗ್ತಾ ಇತ್ತು, ಅವತ್ತೇನೆ ಹೆಚ್ಚು ಕಮ್ಮಿ ಆಗಿದ್ರೆ ಮರ್ಡರ್ ಆಗ್ಬಿಡ್ಬೇಕಾಯ್ತು. ನೀವು ಒಂದು ಕಂಪ್ಲೇಂಟ್ ಕೊಡ್ಲಿಕ್ಕೆ ಮೀಟರ್ ಇಲ್ದಂತ ವ್ಯಕ್ತಿ ಒಳ್ಳೆ ಹುಡುಗ ಹೆಂಗಾಗ್ತಾನೆ? ಮೀಟರ್ ಇಲ್ದಂತ ವ್ಯಕ್ತಿ ಪ್ರಥಮ್ ಅಂತ ಹಾಕೊಳ್ಳಿ. ಖಂಡಿತವಾಗಿ ಅದಕ್ಕೆ ನೀವು ಫಿಟ್ ಆಗ್ತೀರಾ ಅಂತ ಅನ್ಸುತ್ತೆ. ನೀವು ಕೇಳ್ಬೋದು, ಏನ್ರಿ ನಮ್ಮ ಮೇಲೆ ಮಾಡಿದ್ರೆ ನಮಗೊದ್ದು ಕಷ್ಟ ಅಂತ. ಒಬ್ಬ ಸಾವಿರಾರು ಒಂದು ವರ್ಷಕ್ಕೆ 1000 ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರ ಆಗುತ್ತೆ. ಅವರು ಮಾನ ಮರ್ಯಾದೆ ಬಿಟ್ಟು ಈ ಸಮಾಜದಿಂದ ಭಯ ಬೀಳದೆ ಬಂದು ಪೊಲೀಸರ ಮುಂದೆ ಕಂಪ್ಲೇಂಟ್ ಕೊಟ್ಟು ನ್ಯಾಯಾಧೀಶರ ಮುಂದೆ ಬಂದು ತಮ್ಮ ಜೊತೆ ಆದಂತ ಅನ್ಯಾಯವನ್ನ, ನಾಚಿಕೆ ಅಂಜಿಕೆಯನ್ನ ಸೈಡ್ಗಿಟ್ಟು ಹೆಣ್ಮಕ್ಳು ಇರ್ಬೇಕಾದ್ರೆ, ಒಂದು ಹೆಣ್ಮಗಳು ಅತ್ಯಾಚಾರದ ಕೇಸ್ಗಳನ್ನ ರಿಜಿಸ್ಟರ್ ಮಾಡಿ ಶಿಕ್ಷೆ ಕೊಡಿಸುವಂತ ಸಮಯದಲ್ಲಿ ಒಬ್ಬ ಭೀಮ ಸಾವಿರಾರು ಕೊಲೆಗಳು ಅತ್ಯಾಚಾರಗಳನ್ನ ಊತಾಕಿರುವಂತ ವಿಚಾರನ ಭಯ ಬಿದ್ದಿರ ಬಂದು ಮುಂದೆ ನಿಂತ್ಕೊಂಡು FIR ಮಾಡಿಸುವಂತ ಸಮಯದಲ್ಲಿ ತಮ್ಮನ್ನ ತಾವು ಹೀರೋ, ಒಳ್ಳೆಯ ಹುಡುಗ, ನಾನೊಬ್ಬ ಸ್ಟಾರ್ ಅಂತ ಹೇಳ್ಕೊಳೋ ಅಂತ ಪ್ರಥಮ್ ಒಂದು FIR ಮಾಡಲಿಕ್ಕೆ ಹಿಂದೆ ಮುಂದೆ ತೊಳಿತಾನೆ. ತನಗೆ ಜ್ವರ ಬಂದಿದೆ ಅಂತ ಹೇಳ್ತಾರಂತೆ. ನಿಜವಾಗ್ಲೂ ನೀವು ಸಮಾಜಕ್ಕೆ ಕೊಡ್ತಾರಂತ ಮೆಸೇಜ್ ಏನು? ನಾವು ಇಷ್ಟು ದಿನ ಪೊಲೀಸರನ್ನ ಬೈಕಂತ ಇದ್ವಿ, ನಿಮ್ಮಂತವ್ರು ಇದ್ರೆ ಖಂಡಿತವಾಗಿ ನ್ಯಾಯ ಅಲ್ಲಿ ಸಿಗುತ್ತೆ. ನಾಳೆ ದಿವಸ ನಿಮ್ಮನ್ನ ಏನೋ ಮರ್ಡರ್ ಮಾಡಾಕರು ಕೂಡ ಯಾರು ಕೇಳೋರಿಲ್ಲ. ಕಾರಣ ಯಾಕೆ ಅಂತಂದ್ರೆ ಆಗೋದು ಬೇಡ, ಬಟ್ ಆಯ್ತು ಅಂತಂದ್ರೆ ನಿಮ್ಮ ಈ ಒಂದು ಭಯನೇ ಅದಕ್ಕೆ ಕಾರಣ ಅಂತ ಹೇಳುತ್ತಾ, ನಾನು ಒಬ್ಬ ನಾಗರಿಕನಾಗಿ, ಒಬ್ಬ ಅಡ್ವೊಕೇಟ್ ಆಗಿ, ಒಬ್ಬ ಒಳ್ಳೆ ಸ್ನೇಹಿತನಾಗಿ ನಾನು ನಿಮ್ಗಾದಂಥ ಅನ್ಯಾಯದ ವಿಚಾರವನ್ನ ಸಮಾಜ ಮುಂದೆ ಇಟ್ಟಿದ್ದೀನಿ, ಪೊಲೀಸು ಮತ್ತೆ ಗೌರ್ಮೆಂಟ್ ಮುಂದೆ ಇದ್ದೀನಿ. ಅವ್ರು ಏನ್ ಮಾಡೋದು ಬಿಡೋದು ಅವ್ರಿಗೆ ಬಿಟ್ಟಿದ್ದು. ಬಟ್ ನನ್ನಲ್ಲಿ ಯಾವುದು ಕೆಟ್ಟ ಉದ್ದೇಶ ಇರಲಿಲ್ಲ, ನನ್ನಲ್ಲಿ ಒಳ್ಳೆಯ ಉದ್ದೇಶ ಅಂತ ಹೇಳುತ್ತಾ ಈ ಲೈವ್ ನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ಸ್ ಅ ಲಾಟ್. ಗಾಡ್ ಬ್ಲೆಸ್ ಯು. ಪ್ರಥಮ್ ಒಳ್ಳೆ ಹುಡುಗ ಪ್ರಥಮ್ ಅಂತ ತೆಗೆದು ಮೀಟರ್ ಇಲ್ಲಂತ ಹುಡುಗ ಪ್ರಥಮ್ ಅಂತ ಇಟ್ಕೋಪ. ಓಕೆ, ಥ್ಯಾಂಕ್ ಯು.